ಒಂದು ಸಾರಿ ನನಗೆ ಮದುವೆಗಿಂತ ಮುಂಚೆ ನಾನು ಒಂದು ಮನೆಯಲ್ಲಿ ಪ್ರೇಯರ್ಗೆ ಹೋಗಿದ್ದೆ. ಅದು ಡೆಲಿವರಿ ಟೈಮಿಗೆ ನಾನು ಕರ್ಕೊಂಡು ಹೋಗಿದ್ದು ರಾತ್ರಿ 12 ಆಯಿತು. ಆ ಸಮಯದಲ್ಲಿ ಡೆಲಿವರಿ ಆದ್ಮೇಲೆ ನಾನು ಮನೆಗೆ ಬಂದೆ. ನನಗೆ ಹೊಟ್ಟೆ ತುಂಬ ಹಸಿತಾಯಿತು. ನಮ್ಮ ಅಪ್ಪಾಜಿ ನಮ್ಮನ್ನ ಭಾಳ ಪ್ರೀತಿ ಮಾಡ್ತಾ ಇದ್ರು. ನಮ್ಮಮ್ಮ ಬೈದು ನೋಡಿದ್ದೀನಿ, ನಮ್ಮ ಅಪ್ಪಾಜಿ ನಮ್ಮನ್ನ ಬೈದು ನೋಡಿದ್ದಿಲ್ಲ. ಆ ಸಮಯದಲ್ಲಿ ಬಂದ್ಬಿಟ್ಟು ನಾನು ಎಲ್ಲ ಊಟ ಮಾಡಿದಲ್ಲ 12 ಗಂಟೆ ಆಗಿರ್ತಾರೆ ಬಿಡ ಅಂದ್ಕೊಳ್ಳಿ, ಇರೋ ಅನ್ನೆಲ್ಲ ಊಟ ಮಾಡಿಬಿಟ್ಟೆ. ನಾನು ಫುಲ್ಲು ದೇವನ ಸರಳ ಚೆನ್ನಾಗಿ ತಿಂದು ಎಲ್ಲ ತಿಂದು ಬಿಡೋದು. ಅದು ನಮ್ಮ ತಾಯಿ ನನಗೋಸ್ಕರ ವೇಷನ್ ಮಾಡ್ತಾ ಇದ್ದಾಳೆ, ಇಬ್ಬರು ಊಟ ಕೊಡೋಣ ಅಂತ. ನಾನು ಒಬ್ಬಳೆ ತಿಂದು ಹೊರಗೆ ಕುಂತೀನಿ. ನಮ್ಮ ಅಪ್ಪಾಜಿ ನೀವು ತಾಯಿ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನೀನೆಲ್ಲ ತಿಂದ್ಬಿಟ್ಟು ಮಲಗಿಬಿಟ್ಟಿದ್ಯಲ್ಲ, ಬೈಬಿಟ್ಟು. ನಮ್ಮಮ್ಮ ದಿನ ಬೈತಿದ್ರು ಮಾಮೂಲಿ ಬಿಡಂತಿದ್ದೆ. ನಮ್ಮಪ್ಪ ಯಾವಾಗ ಬೈದ್ರು ನನಗೆ ಭಾಳ ದುಃಖ ಬಂತು. ನಾನು ಅಂತ ನಾನು ಮರದು ನಮ್ಮ ಮನೆ ಬಗ್ಗೆ ಮರ ಇತ್ತು, ಮಲ್ಕೊಂಡೆ. ನಾನು ಅವಾಗೆಲ್ಲ ಸಮ್ಮರ್ ಎಲ್ಲ ಮಲ್ಕೊಂಡೆ, ಹೊರಗೆ ಮಲಗಿದ್ದೀನಿ. ನಾನು ಅವ್ರು ಭಾಳ ದುಃಖಪಟ್ಟು ಪ್ರಯತ್ನ ಮಾಡಿದ್ದೀನಿ. ಈ ಲೋಕದ ಅವತ್ತೇ ನಾನು ವಾಕ್ಯ ಕೇಳಿದ್ರು, ಈ ಲೋಕದ ತಂದೆ ತಾಯಿ ಎಲ್ಲರೂ ಬಿಡ್ತಾರೆ, ನಾನು ಬಿಡಲ್ಲ ಅಂತ ಮಾತಾವತ್ತು ವಾಕ್ಯ ಕೇಳಿದ್ದೆ. ನಾನು ಮಲಗಿದ ತಕ್ಷಣ ಎಲ್ಲರೂ ನಾನು ಬಹಳ ದುಃಖ ಇರೋದು ನೋಡಿ ನನಗೂ ದರ್ಶನ ಬಿಟ್ಟು ಎಲ್ಲರೂ ಬಿಳೆ ಡ್ರೆಸ್ ಹಾಕ್ಕೊಂಡು ಕಂಜೀರ್ ಹಾಕ್ಕೊಂಡು ಹಿಂದೆ ನಿಂತ್ಕೊಂಡು ಹಾಡು ಹೇಳ್ತಾ ಇದ್ದೆ. కష్టాలలే వచ్చినా కన్నీళ్ళే మిగిలినా స్తుతి పాటనే పాడుమా ప్రభు యేసు నీవేలుమా. అంతవరకు ఆ పాట నాకు ఆ పాట ఉంది. ಕಲರು ಆಡ್ತಾ ಇದ್ದಾರೆ. ನಾನು ಅನ್ಕೊಂಬಿಟ್ಟಿದ್ದೀನಿ, ನನ್ನ ಜೊತೆಗೆಲ್ಲ ಪ್ರೇರಣೆ ಆಗಿದ್ದೀನಿ ಅನ್ಕೊಂಬಿಟ್ಟಿದ್ದೀನಿ. ಎದ್ದು ಕುತ್ಕೊಂಡು ನಾನು ಸ್ತುತಿ ಪಾಠನೇ ಪಾಡಬೇಕು ಗಟ್ಟಿ ಕಡ್ತೇನೆ. ನಮ್ಮಪ್ಪ ನಮ್ಮಮ್ಮ ನಾನು ಬೇಜಾರಾಗಿರೋ ನಾನು ಮುಂದೆ ಬಿಟ್ಕೊಂಡಿದ್ದಾರೆ. ನನ್ನೇ ನೋಡ್ಕೊಂಡು ಎದ್ದು ಕುತ್ಕೊಂಡು ನಾನು ಗಟ್ಟಿ ಕರೆಸಿ ಏನಿವ್ರು ಆಡ್ಬಳ್ರೆಲ್ಲ ತಿಂದು ನೋಡ್ತೀನಿ, ಯಾರಿಲ್ಲ. ಈ ಗೋಡೆ ಐತೆ, ಗೋಡೆ ಇಲ್ಲ ಅಲ್ಲಿ ಜನರೆಲ್ಲ ನಿಂತಾರೆ. ಎಲ್ಲಿ ಹೋದ್ರು ಅಂತ ನಮ್ಮಪ್ಪ ಏನಾಗ್ಬಿಟ್ಟಿತ್ತು, ಏನಮ್ಮ ಸಾರಿಮ್ಮ ಅಂತ ನಮ್ಮಪ್ಪ ಕೇಳ್ತಾ ಇದ್ದ. ಅಪ್ಪ ಎಲ್ಲಿ ಇದ್ರಪ್ಪ ಅವರೆಲ್ಲ ಎಲ್ಲಿ ಹೋದ್ರಪ್ಪ ಅಂತ. ಇಲ್ಲ ನಿಂತ್ಕೊಂಡಿದ್ರೆಲ್ಲ ಆಡಾಡ್ಕೊಂತ. ನನಗೆ ದೇವರು ಮೊದಲನೇದಾಗಿ ದೇವ್ರ ದರ್ಶನ ಕೊಟ್ಟಿತ್ತು. ಅದಕ್ಕೆ ತಾಯಿ ನಿನ್ನ ಮರೆತು ತಂದೆ ನಿನ್ನ ತೊರೀರೋ ತಂದೆ ತಾಯಿ ಬಿಟ್ಟು ಹೋದ್ರು. ದೇವ್ರು ನಮ್ಮನ್ನು ಬಿಟ್ಟಿಲ್ಲ, ಬಿಡೋದಿಲ್ಲ ಬಿಡ. ಆತನ ಕರೆದ ಉದ್ದೇಶ ಕೊನೆಯವರೆಗೂ ಉಸಿರವರೆಗೂ ಆತನ ಸನ್ನಿಧಿಯಲ್ಲಿ ನಿತ್ಯವೂ ಜೀವಿಸುವ ಹಾಗೆ, ಆತನ ಹತ್ರ ಒಬ್ಬರು ಸಂತೋಷಿರುವಾಗಿ ದೇವರು ನಮ್ಮನ್ನ ಆರಿಸ್ಕೊಂಡು. ಕೆಲವೊಂದ್ಸಲ ಕಳ್ಕೊತೀವಿ. ನಾವು ಕಳೆದ್ರ ಬಗ್ಗೆ ಆಲೋಚನೆ ಮಾಡಿ ನಾವು ಬಾಧೆ ಪಡಬೇಕಾಗಿದೆ. ಇಂಥವ್ರು ನಾವು ದೇವರು ಸುತ್ತಿಸಿ ಒಂದಿನ ನಾವು ಅದು ನೋಡ್ಲಿಕ್ಕೆ ಹೋಗ್ತೀವಿ. ನನಗೆ ನಂಬಿಕೆ ಉಂಟು, ಎಲ್ಲರೂ ನಾನು ನೋಡ್ತೀನಿ ಕಳ್ಕೊಂಡಾಗ. ನಾನು ಹೊಸದಾಗಿ ನಮ್ಮಪ್ಪ ಅನ್ಯನಾಗಿದ್ರು ಕೂಡ ನಾನು ಸುವಾರ್ತೆ ಹೇಳಿ ರಕ್ಷಣೆ ಹೊಂದಿದ್ದೆ. ನಾನು ರಾತ್ರಿ ಆತನ ಪ್ರಾಣ ಬಿಟ್ಟಿದ್ದ. ನಾನು ಅನ್ಕೊಂಡೆ, ಅಯ್ಯೋ ಇಷ್ಟು ವರ್ಷ ವಿಶ್ವಾಸದಲ್ಲಿ ಇದ್ರೆ ಮಾತ್ರ ಆಗುತ್ತೆ, ಹೀಗೆ ನಂಬ್ಕೊಂಡು ಸತ್ತೋಗಿ ನಾವು ಒಬ್ಬನ ಅನ್ಕೋಕ್ ಹೋಗಿರೋ ಅಂತ ನಾನು ಆಡ್ತಾ ಇದ್ದೆ. ದೇವ್ರು ನನಗೆ ದರ್ಶನ ತೋರಿಸಿದ್ರಮ್ಮ ನಾನು ಬದುಕಿದ್ದೀನಿ ಅಂತ. ನಾನು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಒಬ್ಬ ಎದುರಾದ್ರು, ಯಾರನ್ನೋ ಹುಡ್ಕೊಂಡು ಹೋಗ್ತೇನೆ, ನಮ್ಮ ಒಬ್ಬ ಎದುರಾದ್ರು, ನಾನು ಬದುಕಿದ್ದೀನಮ್ಮ. ಅದು ಪ್ರಿಯರೇ, ಸುವಾರ್ಥ ಭಾಳ ಮುಖ್ಯ. ಯಾವ ಗಡಿಗೆಲ್ಲಾಗಲಿ ನಿನ್ನ ಮನೆಗೆ ಸುವಾರ್ತೆ ಹೇಳೋದು ಭಾಳ ಇಂಪಾರ್ಟೆಂಟ್. ಹೇಳು, ದೇವ್ರ ರಾಜ್ಯದಲ್ಲಿ ಪರಲೋಕ ರಾಜ್ಯದಲ್ಲಿ ಸೇರಿಸು. ಅದು ಈ ಲೋಕದಾಗ ಅವ್ರಿಗೆ 12 ತರ ಪೂಜೆ ಎಲ್ಲ ಸಾಮಾನ್ಯ ಆಗಿದ್ದು, ಅದು ಪರಲೋಕದಲ್ಲಿ ಅವರು ದೇವ್ರು ನಂಬಿದ್ದಾರೆ.